ಅಲ್ಲ ಯಾವಾಗಲೂ ಅಷ್ಟೇ. ಅದರಿಂದ ಏನಾಗುತ್ತೆ, ಇವತ್ತು ಡೆಂಗು ಫೀವರು ಬಹಳ ಕಾಡ್ತು ಕಳೆದ 3 ತಿಂಗಳಿಂದ. ಸೊ ಈಗೇನಾಗಿದೆ, ಇದಕ್ಕೆಲ್ಲ ಕಾರಣ ಏನಾಗಿದೆ, ನೀರು ನಿಲ್ತಾ ಇದೆ. ಇವೆಲ್ಲ ಸೊಳ್ಳೆಯಿಂದ ಹರಡತಕ್ಕಂಥದ್ದು. ಡೆಂಗು ಆಗ್ಬೋದು, ಚಿಕನ್ ಗುನ್ಯಾ ಆಗ್ಬೋದು, ಅಥವಾ ಮಲೇರಿಯಾ ಆಗ್ಬೋದು, ಇದೆಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಒಂದು ವೈರಸ್ ಜೊತೆ ಇನ್ನೊಂದು ವೈರಸ್ಸು ಬರಲಿಕ್ಕೆ ಶುರುವಾಗುತ್ತೆ. ಸೊ ಅಂದರೆ ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿದ್ದಾರೆ. ಬಟ್ ಇದೇನಾಗಿದೆ, ಈ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಅರ್ಧಕ್ಕೆ ನಿಂತೋಗಿದೆ. ಫ್ಲೈಓವರ್ ಅರ್ಧಕ್ಕೆ ನಿಂತೋಗಿದೆ, ಬ್ರಿಡ್ಜ್ ನಿಂತೋಗಿದೆ, ಅಂಡರ್ಪಾಸ್ ನಿಂತೋಗಿದ್ದಾವೆ, ರಸ್ತೆಗಳು ಅಲ್ಲೆಲ್ಲ ನಿಂತೋಗಿದ್ದಾವೆ ಕೆಲಸ. ಅದು ಆ ನೀರು ನಿಲ್ಲುತ್ತೆ ಮಳೆ. ಅದಕ್ಕೋಸ್ಕರ ಅವು ನೀರು ನಿಂತಂಥ ಸಂದರ್ಭದಲ್ಲಿ ಅವೆಲ್ಲ ಈ ಸೊಳ್ಳೆಗಳ ತಾಣ ಆಗುತ್ತೆ, ಬ್ರೀಡಿಂಗ್ ಸೆಂಟರ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಅದಕ್ಕೋಸ್ಕರ ಇನ್ಕಂಪ್ಲೀಟ್ ಈ ಪ್ರಾಜೆಕ್ಟ್ಸು ಬೇಗ ಕಂಪ್ಲೀಟ್ ಆಗಬೇಕು, ನೀರು ನಿಲ್ದಂಗೆ ಮಾಡಬೇಕು, ಡ್ರೈನೇಜ್ ಇಂಪ್ರೂವ್ ಮಾಡಬೇಕು. ಸೊ ಏಕೆಂದರೆ ಈಗ ನಿಮ್ಮ ಡೆಂಗು ಫೀವರ್ಗೆ ಆ್ಯಕ್ಚುಲಿ ಏನು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನಿಲ್ಲ, ಸೊಳ್ಳೆಗಳ ನಿಯಂತ್ರಣನೇ ಟ್ರೀಟ್ಮೆಂಟು. ಸೊ ಹೀಗಾಗಿ ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ಏನು ಹೇಳಿ ಬಯಸ್ತೀರಾ ಸರ್ ಇದನ್ನು ನಿಯಂತ್ರಣ ಮಾಡೋದು? ಅಲ್ಲ, ಅದಕ್ಕೋಸ್ಕರ ಈ ಮೂಲಭೂತ ಸೌಕರ್ಯಗಳನ್ನೆಲ್ಲ ಬೇಗ ಮುಗಿಸ್ಬೇಕು. ಈಗೇನಾಗುತ್ತೆ, ಒಂದು ಫ್ಲೈಓವರ್ ಮುಗದೇ ಇರಲ್ಲ, ಇನ್ನೊಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋಗೋದು, ಆಮೇಲೆ ರೋಡಲ್ಲೆಲ್ಲ ನೀರು ನಿಲ್ಲುತ್ತೆ. ಸೊ ಹೀಗಾಗಿ ಇವೆಲ್ಲ ಬೇಗ ಮುಗಿಬೇಕು. ಅಂದರೆ ಟೈಮ್ ಬೌಂಡ್ ಪ್ರಾಜೆಕ್ಟ್ ಆಗಬೇಕು, ಕಾಲಮಿತಿಯಲ್ಲಿ ಅವೆಲ್ಲನೂ ಮುಗಿಸ್ಬೇಕಾಗುತ್ತೆ. ಅಲ್ಲ ಏನಿವೆ ಆ ವಿಚಾರ ಈಗ ಆಲ್ರೆಡಿ ದೂರು ದಾಖಲಾಗಿದೆ. ಈಗ ಅದು ಕೋರ್ಟಲ್ಲಿ ಈಗ ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಗೊತ್ತಾಗುತ್ತೆ ಅದೇನು ಅವರೇ ನಿಜನಾ ಅಥವಾ ಸುಳ್ಳ ಹಾಗೆ ಅಂತ ಕಾನೂನು ಪ್ರಕಾರ ಕ್ರಮ ಆಗುತ್ತೆ.